ಮಕ್ಕಳೇ, ಈ ಭಾಗದಲ್ಲಿ ನಾವು ತ್ರಿಭುಜದ ಮಧ್ಯರೇಖೆಗಳನ್ನು ಹೇಗೆ ಸುಲಭವಾಗಿ ಕಂಡುಹಿಡಿಯುವುದು ಎಂಬುದನ್ನು ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನೀವು ಹಿಂದಿನ ತರಗತಿಗಳಲ್ಲಿ ಒಂದು ರೇಖಾಖಂಡವನ್ನು ರಚಿಸಿ ಆ ಹಾಳೆಯನ್ನು ಮಡಚುವುದರ ಮೂಲಕ ಅದರ ಲಂಬಾರ್ಧಕವನ್ನು ಕಂಡುಹಿಡಿದಿದ್ದೀರಿ ಅಲ್ವಾ? ಅದೇ ವಿಧಾನವನ್ನು ನಾನು ಇಲ್ಲಿಯೂ ಸಹ ಉಪಯೋಗಿಸ್ತೀನಿ. ಅದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಕಲರ್ ಪೇಪರ್ನ ತೆಗೆದುಕೊಂಡು ಆ ಕಲರ್ ಪೇಪರ್ ಮೇಲೆ ಒಂದು ತ್ರಿಭುಜವನ್ನು ರಚನೆ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ತ್ರಿಭುಜಕ್ಕೆ ಒಂದು ಹೆಸರನ್ನು ಕೊಟ್ಟಿದ್ದೀನಿ, ಎ, ಬಿ ಮತ್ತು ಸಿ. ಎ ಬಿ ಸಿ ಒಂದು ತ್ರಿಭುಜವಾಗಿದೆ. ನಾನು ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ಬಾಹುವನ್ನು ಪರಿಗಣಿಸಿದ್ದೇನೆ. ಈ ಎ ಬಿ ಬಾಹುಗೆ ಮೊದಲು ಲಂಬಾರ್ಧಕವನ್ನು ಕಂಡುಹಿಡಿಯೋಣ. ಲಂಬಾರ್ಧಕವನ್ನು ಕಂಡುಹಿಡಿಯುವುದಕ್ಕೆ ಎ ಬಿ ಬಾಹುವನ್ನು ನೀವು ಅರ್ಧಕ್ಕೆ ಮಡಚಬೇಕು. ಯಾವ ರೀತಿ ಅಂದರೆ ಈ ಬಿ ಶೃಂಗಬಿಂದು ಎ ಶೃಂಗಬಿಂದುವಿನ ಮೇಲೆ ಬಂದು ಕೂತ್ಕೋಬೇಕು. ಈ ರೀತಿಯಾಗಿ ಮಡಚಿದಾಗ ನೋಡಿ, ಈ ಭಾಗ ಎ ಬಿಗೆ ಲಂಬಾರ್ಧಕವನ್ನು ಉಂಟು ಮಾಡ್ತಾ ಇದೆ. ಎ ಬಿ ಬಾಹುಗೆ ಈ ಒಂದು ರೇಖೆ ಲಂಬಾರ್ಧಕವನ್ನು ಉಂಟು ಮಾಡಿದೆ. ಈ ಲಂಬಾರ್ಧಕ ಮತ್ತು ಎ ಬಿ ಬಾಹು ಎರಡೂ ಸೇರಿರುವಂತಹ ಈ ಒಂದು ಬಿಂದುವನ್ನು ನಾವು ಎ ಬಿಯ ಮಧ್ಯಬಿಂದು ಅಂತ ಕರಿಬಹುದು. ಈಗ ನಿಮ್ಮ ತ್ರಿಭುಜವನ್ನು ಈ ರೀತಿ ತೆಗೆದುಬಿಡಿ. ಈಗ ಈ ಬಿಂದು ಏನಾಗಿದೆ ಅಂತಂದರೆ ಇದು ಎ ಬಿ ಬಾಹುವಿನ ಮಧ್ಯಬಿಂದು ಆಗಿರುತ್ತದೆ. ಮಕ್ಕಳೇ, ಈ ಸಿ ಬಿಂದುವನ್ನು ಗಮನಿಸಿ. ಈ ಸಿ ಬಿಂದು ಎ ಬಿ ಬಾಹುವಿಗೆ ಅಭಿಮುಖವಾಗಿದೆ ಅಲ್ವಾ? ಈಗ ನಾನು ಈ ಎ ಬಿಯ ಅಭಿಮುಖ ಶೃಂಗ ಬಿಂದುವನ್ನು ಮತ್ತು ಎ ಬಿಯ ಮಧ್ಯ ಬಿಂದುವನ್ನು ಒಂದು ರೇಖಾಖಂಡದಿಂದ ಸೇರಿಸ್ತಾ ಇದ್ದೀನಿ. ಸಿ ರೇಖಾಖಂಡಕ್ಕೆ ನಾವು ತ್ರಿಭುಜದ ಮಧ್ಯರೇಖೆ ಅಂತ ಕರಿತೀವಿ. ಈಗ ಎ ಬಿ ಬಾಹುಗೆ ತ್ರಿಭುಜದ ಮಧ್ಯರೇಖೆಯನ್ನು ಕಂಡುಹಿಡಿದ್ರಿ. ಅದೇ ರೀತಿ ನಾನೀಗ ತ್ರಿಭುಜದ ಎ ಸಿ ಬಾಹುವನ್ನು ತೆಗೆದುಕೊಂಡರೆ, ಇದನ್ನು ಪರಿಗಣಿಸಿದರೆ ಮಧ್ಯರೇಖೆಯನ್ನು ಕಂಡುಹಿಡಿಯುವುದು ಆಗಲೂ ಅಷ್ಟೇ. ನೀವು ತ್ರಿಭುಜವನ್ನು ಎ ಸಿ ಬಾಹುವನ್ನು ಅರ್ಧ ಭಾಗಕ್ಕೆ ಮಡಚಿ ಈ ರೀತಿಯಾಗಿ ಮಡಚಬೇಕು. ಈ ರೀತಿಯಾಗಿ ಮಡಚಿದರೆ ನೋಡಿ, ಇಲ್ಲಿ ಈ ಎ ಶೃಂಗಬಿಂದು ಸಿ ಶೃಂಗಬಿಂದುವಿನಲ್ಲಿ ಕೂತ್ಕೋಬೇಕು. ಈಗ ಈ ಒಂದು ಭಾಗ, ಈ ಸರಳ ರೇಖೆ ಎ ಸಿ ಬಾಹುವಿಗೆ ಲಂಬಾರ್ಧಕವಾಗುತ್ತದೆ. ಎ ಸಿ ಬಾಹು ಮತ್ತು ಲಂಬಾರ್ಧಕ ಎರಡೂ ಸಂಧಿಸಿರುವಂಥ ಬಿಂದುವನ್ನು ನಾವು ಮಧ್ಯಬಿಂದು ಎಂದು ಕರೆಯುತ್ತೇವೆ. ಡಿ ಇಲ್ಲಿ ಮಧ್ಯಬಿಂದುವಾಗಿದೆ. ಈಗ ನಿಮ್ಮ ತ್ರಿಭುಜವನ್ನು ಈ ರೀತಿ ಓಪನ್ ಮಾಡಿ. ಈ ಡಿ ಮಧ್ಯಬಿಂದು ಆಗಿದೆ ಎ ಸಿಗೆ, ಮತ್ತು ಬಿ ಶೃಂಗಬಿಂದು ಏನಾಗಿದೆ? ಹೌದು, ಇದು ಎ ಸಿ ಬಾಹುಗೆ ಅಭಿಮುಖ ಶೃಂಗಬಿಂದು ಆಗಿದೆ. ಆದ್ದರಿಂದ ಬಿ ಮತ್ತು ಡಿ ಬಿಂದುಗಳನ್ನು ನಾನು ಒಂದು ರೇಖಾಖಂಡದಿಂದ ಸೇರಿಸಿದಾಗ ಬಿ ಡಿ ಒಂದು ಮಧ್ಯರೇಖೆ ಆಗುತ್ತದೆ. ಇದು ಎ ಸಿ ಬಾಹುವಿಗೆ ತ್ರಿಭುಜದ ಮಧ್ಯರೇಖೆಯಾಗಿದೆ. ಮಕ್ಕಳೇ, ತ್ರಿಭುಜಕ್ಕೆ 3 ಬಾಹುಗಳು ಅಲ್ಲವೇ? ಹಾಗಾದರೆ ತ್ರಿಭುಜಕ್ಕೆ 3ನೇ ಮಧ್ಯರೇಖೆ ಇರಬೇಕಲ್ವಾ? ಅದನ್ನ ನೀವೇ ಈ ಚಟುವಟಿಕೆ ಮಾಡುವುದರ ಮೂಲಕ ಕಂಡುಹಿಡಿಯಬೇಕು. ಬಿ ಸಿ ಬಾಹುವನ್ನು ಅರ್ಧಕ್ಕೆ ಮಡಚಿ ಮಧ್ಯಬಿಂದುವನ್ನು ಕಂಡುಹಿಡಿದು, ಮತ್ತೆ ಬಿ ಸಿ ಬಾಹುಗೆ ಅಭಿಮುಖವಾಗಿರುವಂತಹ ಎ ಶೃಂಗಬಿಂದುವನ್ನು ಮತ್ತು ಬಿ ಸಿ ಬಾಹುವಿನ ಮಧ್ಯಬಿಂದುವನ್ನು ಸೇರಿಸುವುದರ ಮೂಲಕ 3ನೇ ಮಧ್ಯರೇಖೆಯನ್ನು ಕಂಡುಹಿಡಿಯಿರಿ. ಈ ಚಟುವಟಿಕೆಯನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ. ಹಾಗಾದರೆ ಈ ಭಾಗದಲ್ಲಿ ನೀವು ತ್ರಿಭುಜದ ಮಧ್ಯರೇಖೆಗಳನ್ನು ಹೇಗೆ ರಚನೆ ಮಾಡುವುದು ಎಂಬುದನ್ನು ತಿಳ್ಕೊಂಡಿದ್ದೀರಲ್ವಾ? ಹಾಗಾದರೆ ತ್ರಿಭುಜಕ್ಕೆ ಎಷ್ಟು ಮಧ್ಯರೇಖೆಗಳು ಇರುತ್ತವೆ ಎಂಬ ಪ್ರಶ್ನೆಗೂ ಉತ್ತರ ಕೊಡಿ, ನಿಮ್ಮ ಶಿಕ್ಷಕರಿಗೆ ತಿಳಿಸಿ.